ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿ ಬಡಮಂಗನಟ್ಟಿ ಗ್ರಾಮದಲ್ಲಿ ಮಳೆಯ ಅಭಾವದಿಂದ ಬರಗಾಲ ಪೀಡಿತ ಪ್ರದೇಶವಾಗಿರುವುದರಿಂದ ರೈತರು ಗುಳೆ ಹೋಗ್ತಾ ಇದ್ದಾರೆ. ಈ ಮಳೆ ಬರದೇ ಇರೋ ಕಾರಣ ಸುತ್ತಮುತ್ತಲಿನ ರೈತರು ಯಾವುದೇ ಉದ್ಯೋಗ ಇಲ್ಲದೆ ಇವತ್ತು ಎಲ್ಲ ಒಂದು ಕಡೆ ಬಿಸಿಲಿನ ಬೇಗೆಯನ್ನು ತಾಳದೆ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿತಾ ಇದ್ದಾರೆ. ಹಾಗಾಗಿ ಅನಾದಿ ಕಾಲದಿಂದಲೂ ನಡೆದು ಬಂದಿರುವಂತಹ ಒಂದು ಸಂಪ್ರದಾಯ, ಯಾವ ಥರ ಸಂಪ್ರದಾಯ ಅಂದರೆ ಈ ಕತ್ತೆಯನ್ನು ಮದುವೆ ಮಾಡುವಂತಹ ಕಾರ್ಯಕ್ರಮ. ಈ ಕತ್ತೆಯನ್ನು ಮದುವೆ ಮಾಡುವುದರಿಂದ ನಮ್ಮ ಪೂರ್ವಜರು ಅಂದ್ಕೊಂಡಿದ್ದು ಮಳೆ ಬರುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಂದು ಈ ಪದ್ಧತಿಯನ್ನು ನಾವು ಹಿಂದಿನಿಂದ ನಡೆಸ್ಕೊಂಬಂದಿದ್ವಿ. ಮಳೆ ಬರದೇ ಇರೋ ಟೈಮಲ್ಲಿ ಹೀಗೆ ನಮ್ಮ ಪೂರ್ವಜರ ನಡತೆಯಂತೆ ನಾವು ಈ ದಿನ ಸಹ ನಡೆಸ್ಕೊಂಬರ್ತಾ ಇದ್ದೀವಿ ಅಂತಂದು ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ ಅಂತ ಭಾವಿಸ್ತೇನೆ. ಹೌದು, ಕತ್ತೆ ಮದುವೆ ನಡೀತಾ ಇದೆ. ಏನಪ್ಪ ಇದು ವಿಚಿತ್ರವಾದ ಕತ್ತೆ ಮದುವೆ ಅಂದರೆ, ಈ ಸಿರಾ ತಾಲೂಕಿನ ಈಗಿನ ಪರಿಸ್ಥಿತಿಯೇ ಆಗಿದೆ. ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಮತ್ತು ಪ್ರಾಣಿ ಏನು ಇಲ್ಲಿ ಪಶುಪಾಲನೆಯೇ ಹೆಚ್ಚು ಮಾಡುವಂತಹ ಒಂದು ತಾಲೂಕು ಕೇಂದ್ರ, ತಾಲೂಕು ಪ್ರದೇಶ ಸಿರಾ ಆಗಿದೆ. ಆದರೆ ಇವತ್ತು ಕತ್ತೆ, ಕುರಿ ಯಾವುದಕ್ಕೂ ಕೂಡ ನೀರಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಪೂರ್ವಜರು ಈ ರೀತಿ ಬರಗಾಲದ ಪರಿಸ್ಥಿತಿ ಬಂದಾಗ ಈ ಕತ್ತೆಗಳ ಮದುವೆಯನ್ನು, ಕಪ್ಪೆ ಮದುವೆಯನ್ನು ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ಒಂದು ಗೊಲ್ರಟ್ಟಿನಲ್ಲಿ ಈ ಕತ್ತೆ ಮದುವೆ ನಡೀತಾ ಇದೆ. ಸಿರಾ ಭಾಗದಾಗೆ ಜನಪದೀಯ ಆಚರಣೆಗಳು ಒಂದಲ್ಲ ಎರಡಲ್ಲ ಸಾವಿರಾರು. ಮಳೆ ಬರೆದಿರೋದಕ್ಕೆ ಕತ್ತೆ ಮೆರವಣಿಗೆಯ ಒಂದು ಆಚರಣೆ, ಕೊಪ್ಪಿಗಳಿಗೆ ಮದುವೆ ಮಾಡೋದು, ಮಲ್ಡ್ರಾಯಿನ್ ಮಾಡೋದು, ಜೇಡಿ ಬಣ್ಣಕ್ಕೆ ಸಣ್ಣ ಸಣ್ಣ ಮಕ್ಕಳು ತಂಗಟೆ ಹೂವು ಭಾಳ ಶ್ರೇಷ್ಠವಾದ ಹೂವು ಈ ಭಾಗದಾಗೆ. ಯಾಕೆಂದರೆ ಇದು ಬಯಲುಸೀಮೆ. ಇಲ್ಲೆಲ್ಲ ನಾವು ಗುಲಾಬಿ ಬೆಳೆಯೋಕ್ಕಾಗಲ್ಲ, ಬೆಳೆಯೋದೇ ತಂಗಟೆ ಹೂವಿನಲ್ಲಿ ಅತಿ ಹೆಚ್ಚು ಔಷಧೀಯ ಗುಣ ಇರತಕ್ಕಂಥ ಗಿಡ. ಆ ಗಿಡನ ನಾವು ದೇವ್ರು ಮಾಡ್ಕೊಂಡು ಮಣ್ಣು ಕಳಿಸ್ಕೊಂಡು ಇಕ್ಕೊಂಡು ಹುಡುಗರು ರಾಗಿ ಸೀಟೆಲ್ಲ ಮನೆಗೆ ಹೋಗಿ ತಿರ್ಕೊಂಡು ಅದನ್ನು ತಂದು ಮುದ್ದೆ ಮಾಡಿ ದೇವ್ರು ಮಾಡಿ ಮಲ್ಡ್ರಾಯಿನ್ ಮಾಡೋದು ಒಂದು ಸಂಪ್ರದಾಯ. ಅದೇ ರೀತಿಯಾಗಿ ಇವತ್ತು ಬಡಮಂಗನಟ್ಟೆಗೆ ನಮ್ಮ ಎಲ್ಲ ಅಣ್ತಮ್ಮಗಳು ನೆಂಟರಿಷ್ಟರು ಎಲ್ಲ ಸೇರಿ ಕತ್ತಿಗೆ ಮೆರವಣಿಗೆ ಮಾಡೋಂಥದ್ದು ಒಂದು ಸಂಪ್ರದಾಯ ಮಾಡ್ತಾರೆ. ಈ ಭಾಗದಾಗೆ ಅತಿ ಹೆಚ್ಚು ಬರ ಬಂದಿರೋದ್ರಿಂದ ಗೌಡ್ಗೆರೆ ಹೋಬಳಿನಾಗೆ, ಅದು ಅಲ್ಲದೇ ಇದು ಕುರಿಗಾಯಿಗಳ ನಾಡು ನಮ್ಮ ಶಿರಾ. ಅತಿ ಹೆಚ್ಚು ಕುರಿಕಾಯ ಜನ ಇಲ್ಲಿರೋದು. ಇವತ್ತು ಎಲ್ಲ ಸಾಕಷ್ಟು ಜನ ನೀರೇ ಇಲ್ಲ ಅಂತೇಳಿ ವಲಸೆ ಹೋಗ್ಬಿಟ್ಟಾರೆ. ಮೈಸೂರು ಕಡೆಗೆ, ಹಾಸನ ಕಡೆಗೆ, ಚನ್ನರಾಯಪಟ್ಟಣ ಕಡೆಗೆ ಎಲ್ಲ ವಲಸೆ ಹೋಗ್ಯವ್ರೆ. ಇವತ್ತು ಕುಡಿಯೋಕ್ಕೆ ನೀರಿಲ್ಲ ನಮ್ಮ ಕುರಿಗಳಿಗೆ ಇವತ್ತು. ಆ ಕಾರಣಕ್ಕೆ ಇಲ್ಲಿರೋರಾದರೂ ನಾವಾದರೂ ಏನೋ ಒಂದು ಮಾಡಿದ್ರೆ ಮಳೆ ಬರೋಂದತ್ತಲ್ಲ ಒಂದು ವಿಶ್ವಾಸಕ್ಕೆ ಇವತ್ತು ನಾವು ಬೇರೆಯನ್ನೆಲ್ಲ ನೆಚ್ಕೊಂಡಿರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದು ಈ ಕತ್ತೆ ಮೊರೆ ಹೋಗಿ ಜನಪದೀಯ ಆಚರಣೆ ಮುಖಾಂತರ ಇವತ್ತು ನಮ್ಮ ಬಡಮಂಗನಟ್ಟೆಯರು ಮಾಡ್ತಿದ್ದಾರೆ. ಈ ಕಾರಣದಿಂದ ಮಳೆ ಬಂದರೆ ಮಲ್ಡ್ರಾಯಿ ಇವತ್ತಾರು ಕಂಡುಬಿಟ್ಟು ನಮಗೆ ಮಳೆ ಬರಲಿ ಅಂತ ನಾನು ಆರೆ ಬಡಿಯೋದ್ರ ಮುಖಾಂತರ ಕೇಳ್ತೀನಿ. ಈ ಕತ್ತೆ ಮದುವೆಗೂ ಈ ಮಳೆ ಬರೋದಕ್ಕೂ ಎತ್ತಣಿಂದ ಎತ್ತ ಸಂಬಂಧ ಬರೀ ಇದೆಲ್ಲ ಮೂಢನಂಬಿಕೆ ಅಂತ ನಿಮ್ಮ ಕೆಲವ್ರಿಗಾದರೂ ಅನ್ನಿಸ್ಬೋದು. ಆದರೆ ಇದು ಒಂದು ನೆಲಮೂಲದ ಆಚರಣೆ ಆಗಿದೆ. ಭಾಳ ಹಿಂದಿನಿಂದಲೂ ಮಾಡ್ಕೊಂಬಂದಿದ್ದಾರೆ. ಇವತ್ತು ನೀರು ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ, ಜನಪ್ರತಿನಿಧಿಗಳ ಕರ್ತವ್ಯ. ಅವರು ಕೂಡ ಕಿವುಡಾಗಿರ್ಬೇಕಾದ್ರೆ ಜನ ಇನ್ನೇನು ಮಾಡಬೇಕು, ಈ ಕತ್ತೆಗಳ ಮೊರೆನೇ ಹೋಗಬೇಕು. ಒಂದು ಹಾಗೆ ಕತ್ತೆಯನ್ನು ಬರೀ ಕತ್ತೆ ಅಂತ ಕರೀದೇನೆ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರೀತಾರೆ. ಅವು ಯಾವಪ್ಪ ಅಂದರೆ ಗರ್ಧಬ, ರಾಸಬ, ಗಾರ್ಧಬ, ಕರ ಮತ್ತು ಊರು ತಿರ್ಗ ಅಂಥೇಳಿ ಕರೀತಾರೆ. ಸುಮ್ಮನೆ ನಿಮ್ಮ ಗಮನದಲ್ಲಿರಲಿ ಅಂತ ಹೇಳಿದೆ. ಈ ವಿಶಿಷ್ಟವಾದಂತಹ ಈ ಕತ್ತೆ ಮದುವೆ ಆಚರಣೆ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.